ಹಲೋ ಎವ್ರಿವನ್, UPSC ಮೈಂಡ್ ಗೇಮ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಎಕಾನಮಿಯಲ್ಲಿ ಮುಂದಿನ ವಿಷಯವನ್ನು ನೋಡ್ತಾ ಹೋಗೋಣ. ಇವತ್ತು ಟೈಪ್ಸ್ ಆಫ್ ಕ್ಯಾಪಿಟಲ್ ಆ್ಯಂಡ್ ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್ ಇದ್ರ ಬಗ್ಗೆ ನೋಡಲಿಕ್ಕಿದ್ದೇವೆ. ಇದರ ಶಾರ್ಟ್ ನೋಟ್ಸನ್ನು ಮುಂದಿನ ವೀಡಿಯೋದಲ್ಲಿ ಹಾಕ್ತೇನೆ. ಇವತ್ತು ಜಸ್ಟ್ ಕೇಳಿಸ್ಕೊಳ್ಳಿ, ತಿಳ್ಕೊಳ್ಳಿ. ಕ್ಯಾಪಿಟಲ್ ಅಂತಂದ್ರೇನು? ಎನಿಥಿಂಗ್ ದಟ್ ಹೆಲ್ಪ್ಸ್ ಇನ್ ಪ್ರೊಡಕ್ಷನ್. ಏನಾದರೂ ಪ್ರೊಡ್ಯೂಸ್ ಮಾಡಲಿಕ್ಕೆ ನಿಮ್ಗೆ ಯಾವುದು ಹೆಲ್ಪ್ ಮಾಡುತ್ತೋ ಅದು ಕ್ಯಾಪಿಟಲ್. ಇನ್ನು ಎಕನಾಮಿಯಲ್ಲಿ ಬ್ರಾಡೆಸ್ಟ್ ಸೆನ್ಸಲ್ಲಿ ಏನು ಹೇಳ್ತಾರೆ? ಕ್ಯಾಪಿಟಲ್ ರೆಫರ್ಸ್ ಟು ರಿಸೋರ್ಸಸ್, ಸಂಪನ್ಮೂಲಗಳು ದಟ್ ಜನರೇಟ್ ಫ್ಯೂಚರ್ ಸ್ಟ್ರೀಮ್ ಆಫ್ ಬೆನಿಫಿಟ್ಸ್. ಯಾವುದೋ ಒಂದು ರಿಸೋರ್ಸ್ ಇದೆ ನಿಮ್ಮ ಹತ್ರ, ಅದನ್ನು ಚೆನ್ನಾಗಿ ಯೂಸ್ ಮಾಡಿಕೊಂಡ್ರೆ ನಿಮಗೆ ಮುಂದೆ ಬೆನಿಫಿಟ್ ಸಿಗುತ್ತೆ. ಫ್ಯೂಚರ್ ಸ್ಟ್ರೀಮ್ ಆಫ್ ಬೆನಿಫಿಟ್ಸ್. ಇದರಲ್ಲಿ ಬೇರೆ ಬೇರೆ ಟೈಪ್ ಇದೆ. ಮೊದಲನೇದು ಫಿಸಿಕಲ್ ಕ್ಯಾಪಿಟಲ್. ಫಿಸಿಕಲ್ ಅಂತಂದರೆ ಮ್ಯಾನ್ ಮೇಡ್ ರಿಸೋರ್ಸಸ್, ಇದು ಇಂಪಾರ್ಟೆಂಟು. ಮಾನವ ನಿರ್ಮಿತ ರಿಸೋರ್ಸ್ಗಳು, ಸಂಪನ್ಮೂಲಗಳು. ಕ್ಯಾಪಿಟಲ್ ಅಂತಂದರೆ ಹೆಲ್ಪ್ ಇನ್ ಪ್ರೊಡಕ್ಷನ್ ಅಲ್ವಾ? ಫಿಸಿಕಲ್ ಅಂತಂದರೆ ಮ್ಯಾನ್ ಮೇಡು, ಕ್ಯಾಪಿಟಲ್ ಅಂತಂದರೆ ಹೆಲ್ಪ್ ಪ್ರೊಡಕ್ಷನ್. ಉದಾಹರಣೆಗೇನು? ಮಷಿನರಿ. ಒಂದು ಮಷೀನು, ಯಂತ್ರೋಪಕರಣಗಳು ಒಂದು ಫ್ಯಾಕ್ಟ್ರಿಯಲ್ಲಿ ಇರುತ್ತೆ. ಮಷೀನನ್ನು ತಯಾರು ಮಾಡಿದ್ದು ಮನುಷ್ಯ, ಅದರಿಂದಾಗಿ ಪ್ರೊಡಕ್ಷನ್ಗೆ ಹೆಲ್ಪ್ ಆಗ್ತಾ ಇದೆ. ಮಷೀನು ಒಂದು ಎಕ್ಸಾಂಪಲ್ಲು. ಬಿಲ್ಡಿಂಗ್ಸು, ವೇರ್ ಹೌಸಸ್ಸು, ವರ್ಕ್ಶಾಪ್ಗಳೆಲ್ಲ ಇರುತ್ತಲ್ವ, ಇದು ಸಹ ಫಿಸಿಕಲ್ ಕ್ಯಾಪಿಟಲ್ಲು. ಇನ್ನು ಟ್ರ್ಯಾಕ್ಟರು, ಟೂಲು, ಕನ್ವೇಯರ್ ಬೆಲ್ಟ್ಗಳು, ಇದೆಲ್ಲ ಫಿಸಿಕಲ್ ಕ್ಯಾಪಿಟಲ್ಗೆ ಮತ್ತೆ ಎಕ್ಸಾಂಪಲ್. ಯಾಕೆ ಕ್ಯಾಪಿಟಲ್ ಅಂತ ಕರಿತೇವೆ? ಬಿಕಾಸ್ ದೆ ಹೆಲ್ಪ್ ಇನ್ ಫ್ಯೂಚರ್ ಪ್ರೊಡಕ್ಷನ್. ಜಾಸ್ತಿ ಮಷಿನ್ ಇದ್ರೆ ಜಾಸ್ತಿ ಔಟ್ಪುಟ್ ಬರುತ್ತೆ. ಈಗ ನಿಮ್ಮ ಹತ್ರನೇ ನೀವೊಂದು ಬೇಕ್ರಿ ಓಪನ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಬೇಕ್ರಿಯಲ್ಲಿ ಒಬ್ಬರು ಕೆಲಸಗಾರ ಇದ್ದಾರೆ. ಅವರು ಎಲ್ಲ ಕೈಯಿಂದ ಮಾಡ್ತಾ ಇರ್ತಾರೆ. ಅವರಿಗೆ ಕೇಕ್ ತಯಾರು ಮಾಡಲಿಕ್ಕೆ, ಎಲ್ಲ ಮಾಡ್ಕೊಳ್ಳಿಕ್ಕೆ 20 ಕೇಕ್ ಮಾಡ್ಬೋದು ಅವರು ದಿನಕ್ಕೆ ಒಂದು 20 ಕೇಕ್ ಮಾಡ್ತಾರೆ ಅಷ್ಟೇ. ಆದರೆ ಹೊಸ ಓವೆನ್ ತಂದರೆ, ಮಷಿನ್ಗಳನ್ನು ತಂದರೆ 20 ಇರೋದು 50 ಆಗುತ್ತೆ, ಜಾಸ್ತಿ ಆಗ್ಬೋದು, ಅದು 60 ಆಗ್ಬೋದು. ಹೀಗೆ ಮಷಿನ್ಗಳು ಬಂದರೆ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ಮೋರ್ ಮಷಿನ್ಸ್ ಮೋರ್ ಔಟ್ಪುಟ್. ಹಾಗಾಗಿ ಫಿಸಿಕಲ್ ಕ್ಯಾಪಿಟಲ್ ಅಂತಂದರೆ ಮ್ಯಾನ್ ಮೇಡು, ಪ್ರೊಡಕ್ಷನ್ಗೆ ಹೆಲ್ಪ್ ಮಾಡೋದು. ಎರಡನೇದು ಹ್ಯೂಮನ್ ಕ್ಯಾಪಿಟಲ್ ಅಂದರೆ ಮನುಷ್ಯನಿಗೆ ಸಂಬಂಧಪಟ್ಟಿದ್ದು. ಏನು? ನಮ್ಮಲ್ಲಿರೋ ಸ್ಕಿಲ್ಗಳು, ನಮ್ಮ ಕೌಶಲ್ಯಗಳು, ನಮ್ಮ ಹತ್ರ ಇರೋ ಎಜುಕೇಷನ್ನು, ನಮ್ಮ ಆರೋಗ್ಯ, ನಮ್ಮ ಸ್ಟ್ರೆಂತ್, ಎಬಿಲಿಟಿಗಳು. ಉದಾಹರಣೆಗೆ ನೋಡಿ, ಒಬ್ಬ ಟ್ರೈನಿಂಗ್ ಪಡ್ಕೊಂಡಿರೋ ಡಾಕ್ಟರ್ ಇರಬಹುದು, ಸಾಫ್ಟ್ವೇರ್ ಇಂಜಿನಿಯರ್, ಹೆಲ್ದಿ ಫಾರ್ಮರ್, ಸ್ಕಿಲ್ಡ್ ಕಾರ್ಪೆಂಟರ್. ಇವರೆಲ್ಲ ಯಾಕೆ ಕ್ಯಾಪಿಟಲ್ ಅಂತ ಕನ್ಸಿಡರ್ ಮಾಡ್ತೇವೆ? ಬಿಕಾಸ್ ದೇ ಹ್ಯಾವ್ ದ ರಿಸೋರ್ಸಸ್ ಆರ್ ದಿ ಸ್ಕಿಲ್ಸ್ ಟು ಡೂ ಒನ್ ಪ್ರಾಜೆಕ್ಟ್ ಅಥವಾ ಟು ಡೂ ಒನ್ ವರ್ಕ್ ಅಲ್ವಾ? ಒಂದು ಕೆಲಸವನ್ನು ಮಾಡಲಿಕ್ಕೆ ಅವ್ರ ಹತ್ರ ಅದಕ್ಕೆ ಬೇಕಾಗಿರೋ ಸ್ಕಿಲ್ ಇದೆ, ಎಜುಕೇಷನ್ ಇದೆ, ಹೆಲ್ದಿಯಾಗಿದ್ದಾರೆ, ಎಬಿಲಿಟಿ ಇದೆ. ಸೊ ಟ್ರೈನ್ಡ್ ಹ್ಯೂಮನ್ಸ್ ಕ್ಯಾನ್ ಪ್ರೊಡ್ಯೂಸ್ ಮೋರ್ ಆ್ಯಂಡ್ ಬೆಟರ್ ಔಟ್ಪುಟ್. ನಿಮ್ಮ ಹತ್ರ ಟ್ರೈನಿಂಗ್ ಇದ್ದರೆ ಅದನ್ನು ಚೆನ್ನಾಗಿ ಮಾಡ್ತೀರಿ, ಔಟ್ಪುಟ್ ಚೆನ್ನಾಗಿ ಬರುತ್ತೆ. ಇಲ್ಲದೇ ಇದ್ದರೆ ನೀವು ಕೆಲಸ ಮಾಡ್ತಾ ಇರ್ತೀರಿ, ಔಟ್ಪುಟ್ ಇನ್ನೆಲ್ಲೋ ವೇಸ್ಟ್ ಆಗ್ತಾ ಇರುತ್ತೆ, ರಿಸೋರ್ಸ್ ವೇಸ್ಟೇಜ್ ಆಗ್ತಾ ಇರುತ್ತೆ. ಟ್ರೈನ್ಡ್ ಕೋಡರ್ ಪ್ರೊಡ್ಯೂಸಸ್ ಸಾಫ್ಟ್ವೇರ್ ಫಾಸ್ಟರ್ ದೆನ್ ಅನ್ಟ್ರೈನ್ಡ್ ಪರ್ಸನ್. ಈಗ ನೀವು ಕಂಪ್ಯೂಟರ್ ಓಪನ್ ಮಾಡ್ತೀರಿ, ಇನ್ನೊಬ್ಬ ಎಕ್ಸ್ಪರ್ಟ್ ಓಪನ್ ಮಾಡಿರ್ತಾರೆ ಅಲ್ವಾ? ಇರೋದು ಒಂದೇ ಲ್ಯಾಪ್ಟಾಪ್ ಒಂದಿದೆ. ಈಗ ಇಬ್ಬರು ಕಂಪ್ಯೂಟರ್ ಮುಂದ್ಗಡೆ ಕೂತ್ಕೊಂಡಿದ್ದೀರಿ. ನಿಮಗೆ ಕಂಪ್ಯೂಟರ್ ಬಗ್ಗೆ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಇನ್ನೊಬ್ಬ ಕಂಪ್ಯೂಟರ್ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಡಿರೋನು ನಿಮಗೊಂದು ಕೆಲಸ ಕೊಡ್ತಾರೆ. ಅವಾಗ ನೀವು ಇಂಟರ್ನೆಟ್ ಹುಡುಕಿ, ಯೂಟ್ಯೂಬಲ್ಲಾದರೆ ವೀಡಿಯೋ ನೋಡಿ, ಅದಾದಮೇಲೆ ಎಲ್ಲ ಟೈಪ್ ಮಾಡಿ ಕಾಪಿ ಮಾಡ್ಕೊಂಡು ಕೂತ್ಕೊಂಡಿರ್ತೀರಿ. ಟ್ರೈನಿಂಗ್ ಇಲ್ಲ ನಿಮಗೆ ಆ ವಿಷಯದ ಬಗ್ಗೆ. ಹಾಗಾಗಿ ಸ್ಲೋ ಆಗ್ತಾ ಇರುತ್ತೆ ಗ್ರೋತು ಅಥವಾ ಪ್ರೊಡಕ್ಷನ್ನು. ಆದರೆ ಇನ್ನೊಬ್ರಿಗೆ ಆಲ್ರೆಡಿ ಟ್ರೈನಿಂಗ್ ಇದೆ, ಅವರಿಗೆ ಏನು ಮಾಡಬೇಕು ಅಂತ ಗೊತ್ತಿದೆ. ತಕ್ಷಣ ಅವರು ಕೆಲಸವನ್ನು ಮುಗಿಸ್ಬಿಡ್ತಾರೆ ಅಲ್ವಾ? ಅವರು ಬಹಳ ಬೇಗ ಔಟ್ಪುಟ್ಟನ್ನು ಕೊಡ್ತಾರೆ, ಬೆಟರ್ ಔಟ್ಪುಟ್ ಕೊಡ್ತಾರೆ ನಮಗಿಂತ. ಹಾಗಾಗಿ ಟ್ರೈನಿಂಗ್, ಸ್ಕಿಲ್ಸ್, ಎಜುಕೇಷನ್, ಹೆಲ್ತ್, ಎಬಿಲಿಟಿ ಇದೆಲ್ಲ ಹ್ಯೂಮನ್ ಕ್ಯಾಪಿಟಲ್. ಇನ್ನು ನ್ಯಾಚುರಲ್ ಕ್ಯಾಪಿಟಲ್ ಅಂತಂದರೆ ನೈಸರ್ಗಿಕವಾದಂಥ ರಿಸೋರ್ಸ್ಗಳು ದಟ್ ಇಸ್ ರಿಕ್ವೈರ್ಡ್ ಫಾರ್ ಲೈಫ್ ಆ್ಯಂಡ್ ಪ್ರೊಡಕ್ಷನ್. ಒಂದು ವಸ್ತು ಅಥವಾ ಮನುಷ್ಯನಿಗೆ ಬದುಕಲಿಕ್ಕೆ, ಪ್ರೊಡಕ್ಷನ್ ಮಾಡಲಿಕ್ಕೆ ಇರುವಂತಹ ನೈಸರ್ಗಿಕ ಸಂಪನ್ಮೂಲಗಳು. ಫಾರೆಸ್ಟು, ರಿವರು, ಓಷಿಯನ್ಸು, ಏರು, ಕ್ಲೈಮೇಟು, ಸಾಯಿಲ್ ಫರ್ಟಿಲಿಟಿ, ಬಯೋಡೈವರ್ಸಿಟಿ, ಮಿನರಲ್ಸು, ಫಾಸಿಲ್ ಫ್ಯೂಯಲ್ಲು, ಇದೆಲ್ಲ ನ್ಯಾಚುರಲ್ ಕ್ಯಾಪಿಟಲ್ಗಳು. ಯಾಕಂತಂದರೆ ವಿತೌಟ್ ನ್ಯಾಚುರಲ್ ಕ್ಯಾಪಿಟಲ್ ಹ್ಯೂಮನ್ಸ್ ಕೆನಾಟ್ ಸರ್ವೈವ್ ಆರ್ ಪ್ರೊಡ್ಯೂಸ್. ಇದು ಯಾವುದು ಇಲ್ಲ ಅಂತ ಇಟ್ಕೊಂಡ್ರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ನಾವು ಸರ್ವೈವ್ ಮಾಡಲಿಕ್ಕೂ ಆಗೋದಿಲ್ಲ, ಬದುಕಲಿಕ್ಕೂ ಆಗೋದಿಲ್ಲ, ಪ್ರೊಡ್ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ.
ಅಲ್ವಾ? ಒಂದು ಭೂಮಿ ಇದೆ, ಆ ಭೂಮಿಯಲ್ಲಿ ಫರ್ಟಿಲಿಟಿ ಚೆನ್ನಾಗಿದೆ ಅಂತಂದರೆ ಮಾತ್ರ ಕ್ರಾಪ್ಗಳನ್ನು ಬೆಳಿಬಹುದು. ಇಲ್ದಿದ್ರೆ ಅದರಲ್ಲಿ ಬಂಜರು ಭೂಮಿ ಅಂತ ಕರಿತೇವೆ, ಏನು ಬೆಳಿಲಿಕ್ಕೆ ಆಗೋದಿಲ್ಲ. ಕ್ರಾಪ್ ಬೆಳೆದ್ರೆ ಅದು ನೆಕ್ಸ್ಟು ಫುಡ್ ಸಪ್ಲೈ ಅಲ್ವಾ, ಮುಂದಿನ ದಿನಗಳಲ್ಲಿ ಆಹಾರಕ್ಕೆ ಹೆಲ್ಪ್ ಮಾಡುತ್ತೆ, ಫ್ಯೂಚರ್ ಫುಡ್ ಸಪ್ಲೈಗೆ ಹೆಲ್ಪ್ ಮಾಡುತ್ತೆ. ಫರ್ಟೈಲ್ ಫೀಲ್ಡ್ ಇರಬೇಕು, ಕ್ರಾಪ್ ಗ್ರೋ ಮಾಡಬಹುದು, ಫುಡ್ ಸಪ್ಲೈಗೆ ಹೆಲ್ಪ್ ಆಗುತ್ತೆ. ಅದೇ ಥರನೇ ಫಾರೆಸ್ಟು, ರಿವರು, ಏರು, ಕ್ಲೈಮೇಟು ಇದೆಲ್ಲ ಸಹ ನ್ಯಾಚುರಲ್ ರಿಸೋರ್ಸ್ಗಳು, ನಮ್ಮ ಲೈಫಿಗೆ ಮತ್ತು ಪ್ರೊಡಕ್ಷನಿಗೆ ಹೆಲ್ಪ್ ಮಾಡುತ್ತವೆ. ಫಿನಾನ್ಷಿಯಲ್ ಕ್ಯಾಪಿಟಲ್ ನೋಡಿ, ಮನಿ ಆರ್ ಅಸೆಟ್ ಯೂಸ್ ಟು ಜನರೇಟ್ ಇನ್ಕಮ್. ಇಲ್ಲಿ ಮನಿ ಅನ್ನೋದು ಸ್ವಲ್ಪ ಡಿಫಿಕಲ್ಟ್ ಟರ್ಮ್, ಇದು ಎಲ್ಲ ಸಾರಿನೂ ಇನ್ಕ್ಲೂಡ್ ಮಾಡಲ್ಲ. ಎಷ್ಟೋ ಸಾರಿ ಇದನ್ನು ಮನಿಯನ್ನು ಕ್ಯಾಪಿಟಲ್ ಅಂತ ಕನ್ಸಿಡರ್ ಮಾಡೋದಿಲ್ಲ. ಯಾಕೆ ಅಂತ ಎಕ್ಸ್ಪ್ಲೇನ್ ಮಾಡ್ತೇನೆ. ಮುಖ್ಯವಾಗಿ ಅಸೆಟ್ ಕರೆಕ್ಟಾಗಿ ನೋಡ್ಕೊಳ್ಳಿ, ಶೇರು, ಬಾಂಡ್ಸು, ಮ್ಯೂಚುವಲ್ ಫಂಡ್ಸು, ಬ್ಯಾಂಕ್ ಡೆಪಾಸಿಟ್ಗಳು. ಯಾಕಂತಂದರೆ ದೀಸ್ ಜನರೇಟ್ ಫಿನಾನ್ಷಿಯಲ್ ರಿಟರ್ನ್ಸ್, ಪ್ರಾಫಿಟ್ ಅಥವಾ ಇಂಟ್ರೆಸ್ಟ್ ಬರುತ್ತೆ ಇದರಿಂದ ಅಲ್ವಾ. ಇದು ಫಿನಾನ್ಷಿಯಲ್ ಕ್ಯಾಪಿಟಲ್ ಅಂತ ಯೂಸ್ ಮಾಡ್ಬೋದು. ಇನ್ವೆಸ್ಟಿಂಗ್ 10,000 ಇನ್ ಮ್ಯೂಚುವಲ್ ಫಂಡ್ಸ್ ಅರ್ನ್ಸ್ ರಿಟರ್ನ್ ಓವರ್ ಟೈಮ್, ಮುಂದಿನ ದಿನ ನಿಮಗೆ ರಿಟರ್ನ್ ಬರುತ್ತೆ. ಇನ್ನು ಸೋಷಿಯಲ್ ಕ್ಯಾಪಿಟಲಲ್ಲಿ ವ್ಯಾಲ್ಯೂ ಆಫ್ ಅ ಪರ್ಸನ್ಸ್ ರಿಲೇಷನ್ಶಿಪ್. ನಿಮ್ಮ ಸೋಷಿಯಲ್ ಕ್ಯಾಪಿಟಲ್ ಏನು ಅಂತಂದರೆ ಬೇರೆಯವ್ರ ಜೊತೆ ಯಾವ ಥರ ರಿಲೇಷನ್ಶಿಪ್ ಇಟ್ಕೊಂಡಿದ್ದೀರಿ, ನೆಟ್ವರ್ಕ್ ಯಾವ ಥರ ಇದೆ, ಕಾಂಟ್ಯಾಕ್ಟ್ಸ್ ಎಲ್ಲೆಲ್ಲಿದೆ ಅಲ್ವಾ. ನಿಮಗೊಂದು ಎಕ್ಸ್ಪರ್ಟ್ ಬಗ್ಗೆ ಗೊತ್ತಿದ್ದರೆ ಅವ್ರನ್ನ ಬೇಗ ಕಾಂಟ್ಯಾಕ್ಟ್ ಮಾಡಬಹುದು, ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಒಂದು ಕಮ್ಯುನಿಟಿಯಲ್ಲಿ ಟ್ರಸ್ಟ್ ಇದ್ದರೆ ಅಥವಾ ಒಂದು ಜನಾಂಗದ ಜೊತೆ ಒಳ್ಳೆಯ ಸಂಬಂಧ, ಸೌಹಾರ್ದತೆಯನ್ನು ಇಟ್ಕೊಂಡಿದ್ದರೆ ಬಹಳ ಬೇಗ ಸಾಮಾಜಿಕವಾಗಿ ಮುಂದುವರಿತಾ ಇರ್ತೇವೆ. ಫ್ಯಾಮಿಲಿ ಕನೆಕ್ಷನ್ ಸ್ಟ್ರಾಂಗ್ ಆಗಿರೋದು, ಪ್ರೊಫೆಷ್ನಲ್ ನೆಟ್ವರ್ಕನ್ನು ಚೆನ್ನಾಗಿ ಇಟ್ಕೊಳ್ಳೋದು ಅಲ್ವಾ, ಇದೆಲ್ಲ ಚೆನ್ನಾಗಿದ್ದರೆ ರಿಸೋರ್ಸ್ಗಳನ್ನು ಬೇಗ ಪಡ್ಕೊಳ್ಬಹುದು. ಹೆಲ್ಪ್ಸ್ ಇನ್ ಗೆಟಿಂಗ್ ರಿಸೋರ್ಸಸ್, ಇನ್ಫಾರ್ಮೇಷನ್, ಜಾಬ್ ಆಪರ್ಚುನಿಟಿ. ಅದಕ್ಕೆ ಹೇಳ್ತಾರೆ ಅಂತಂದರೆ ನಿಮ್ಮ ನೆಟ್ವರ್ಕ್ ಅನ್ನೋದು ಬಹಳ ಇಂಪಾರ್ಟೆಂಟ್. ನೆಟ್ವರ್ಕ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ನೆಟ್ವರ್ತ್. ಎಷ್ಟು ಸಾರಿ ಅರ್ಥ ಮಾಡ್ಕೊಳ್ಳಿ ಇದನ್ನು. ನೆಟ್ವರ್ಕ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ದಿ ನೆಟ್ ವರ್ತ್. ನಿಮ್ಮ ಟೋಟಲ್ ನೆಟ್ ವರ್ತ್ ಎಷ್ಟಿದೆ ಅನ್ನೋಕ್ಕಿಂತ ನಿಮ್ಮ ನೆಟ್ ವರ್ಕ್ ಎಷ್ಟು ದೊಡ್ಡದಿದೆ ಅನ್ನೋದು ಇಂಪಾರ್ಟೆಂಟು ಅಂತ ಬಿಸ್ನೆಸ್ ಫೀಲ್ಡಲ್ಲಿ ಹೇಳ್ತಾ ಇರ್ತಾರೆ. ನಿಮ್ಮ ನೆಟ್ವರ್ಕು, ನಿಮ್ಮ ಒಂದು ಕಾಂಟ್ಯಾಕ್ಟ್ಸ್ಗಳು ಎಲ್ಲಿ ತನಕ ದೊಡ್ಡದಿದೆ ಅಷ್ಟು ಆಧಾರದ ಮೇಲೆ ನಿಮಗೆ ಮುಂದೆ ಫ್ಯೂಚರ್ನಲ್ಲಿ ಒಳ್ಳೆಯದಾಗುತ್ತೆ, ಒಳ್ಳೊಳ್ಳೆ ಅವಕಾಶಗಳು ಸಿಗುತ್ತೆ ಅಂತ. ಯು ಗೆಟ್ ಅ ಜಾಬ್ ರೆಕಮೆಂಡೇಶನ್ ಬಿಕಾಸ್ ಯುವರ್ ಫ್ರೆಂಡ್ ನೋಸ್ ದಿ ಮ್ಯಾನೇಜರ್. ಒಂದು ಕಂಪ್ನಿಯಲ್ಲಿ ನಿಮ್ಮ ಫ್ರೆಂಡ್ ಕೆಲಸ ಮಾಡ್ತಿರ್ತಾರೆ, ಅಲ್ಲಿ ಏನಾದರೂ ಜಾಬ್ ಆಪರ್ಚುನಿಟಿ ಇದ್ದರೆ ರೆಕಮೆಂಡೇಶನ್ ನಿಮ್ಮ ಫ್ರೆಂಡೇ ಮಾಡಬಹುದು ಅಲ್ವಾ, ಆ ಥರ. ಇನ್ನು ವೈ ಮನಿ ಇಸ್ ನಾಟ್ ಕ್ಯಾಪಿಟಲ್. ಮನಿಯನ್ನು ಎಷ್ಟು ಸಾರಿ ಕ್ಯಾಪಿಟಲ್ ಅಂತ ಕನ್ಸಿಡರ್ ಮಾಡೋದಿಲ್ಲ ಎಕನಾಮಿಕ್ಸಲ್ಲಿ. ಯಾಕಂತಂದರೆ ಬಿಕಾಸ್ ಮನಿ ಇಟ್ ಸೆಲ್ಫ್ ಕೆನಾಟ್ ಪ್ರೊಡ್ಯೂಸ್ ಎನಿಥಿಂಗ್. ಮನಿ ಅದಕ್ಕದೇ ಏನು ಪ್ರೊಡ್ಯೂಸ್ ಮಾಡೋದಿಲ್ಲ. ಕ್ಯಾಪಿಟಲ್ ಅಂತಂದರೆ ಬೇಸಿಕಲಿ ಸಮಥಿಂಗ್ ದಟ್ ಹೆಲ್ಪ್ಸ್ ಇನ್ ಪ್ರೊಡಕ್ಷನ್, ಡೈರೆಕ್ಟಾಗಿ ಪ್ರೊಡಕ್ಷನಿಗೆ ಹೆಲ್ಪ್ ಮಾಡೋದು. ಮಷಿನ್ಗಳು, ಟೂಲು, ಬಿಲ್ಡಿಂಗ್ಸು, ಟ್ರ್ಯಾಕ್ಟರು, ಕಂಪ್ಯೂಟರು ಇದೆಲ್ಲ. ಆದರೆ ದೀಸ್ ಥಿಂಗ್ಸ್ ಹೆಲ್ಪ್ ಕ್ರಿಯೇಟ್ ಮೋರ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಮನಿ ಡಸ್ ನಾಟ್ ಡೂ ದ್ಯಾಟ್. ಈಗ ಒಂದು ಮೂವಿ ಟಿಕೆಟ್ ಇದೆ ನಿಮ್ಮ ಹತ್ರ, ಟಿಕೆಟ್ ಇದ್ದರೆ ಮೂವಿ ನೋಡಿದಾಗತ್ತಾ? ಮೂವಿ ಟಿಕೆಟ್ ಡಸ್ ನಾಟ್ ಆ್ಯಕ್ಟ್ ಇನ್ ದಿ ಮೂವಿ ಅಲ್ವಾ. ಮೂವಿ ಟಿಕೆಟ್ ಇದ್ದರೆ ನಮ್ಗೆ ನೋಡಿದಂಥ ಫೀಲು ಬರೋದಿಲ್ಲ, ಆ ಮೂವಿ ಟಿಕೆಟು ಆ್ಯಕ್ಟು ಮಾಡೋದಿಲ್ಲ ಮೂವಿಯಲ್ಲಿ. ಇಟ್ ಓನ್ಲಿ ಹೆಲ್ಪ್ಸ್ ಯು ಟು ಎಂಟರ್ ದ ಥಿಯೇಟರ್. ಆ ಟಿಕೆಟ್ ಇಟ್ಕೊಂಡು ಒಳಗಡೆ ಹೋಗ್ಬೋದು ಅಷ್ಟೇ. ಹಾಗಾಗಿ ಅದೊಂದು ಮೀನ್ಸ್ ಅಷ್ಟೇ. ಮನಿ ಡಸ್ ನಾಟ್ ಪ್ರೊಡ್ಯೂಸ್ ಗೂಡ್ಸ್, ಇಟ್ ಓನ್ಲಿ ಹೆಲ್ಪ್ ಯು ಬೈ ದ ಥಿಂಗ್ಸ್ ದಟ್ ಪ್ರೊಡ್ಯೂಸ್ ಗೂಡ್ಸ್. ಯಾವ ಒಂದು ಗೂಡ್ಸ್ಗಳನ್ನ ಇಟ್ಕೊಂಡು ನಾವು ಪ್ರೊಡಕ್ಷನ್ ಪ್ರೊಡ್ಯೂಸ್ ಮಾಡಬಹುದೋ ಅದನ್ನು ಬೈ ಮಾಡಲಿಕ್ಕೆ ಮನಿ ಹೆಲ್ಪ್ ಮಾಡುತ್ತೆ. ಸೊ ಮನಿ ಈಸ್ ಓನ್ಲಿ ಅ ಮೀಡಿಯಮ್ ಆಫ್ ಎಕ್ಸ್ಚೇಂಜ್, ನಾಟ್ ಅ ಪ್ರೊಡಕ್ಟಿವ್ ಅಸೆಟ್. ಮನಿ ಅನ್ನೋದೊಂದು ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಅಲ್ವಾ. ಮನಿ ಮತ್ತು ಬ್ಯಾಂಕಿಂಗ್ ಬಗ್ಗೆ ನೋಡಬೇಕಾದ್ರೆ ಅದರ ಬಗ್ಗೆ ತಿಳ್ಕೊಳ್ತೇವೆ, ಮನಿ ವ್ಯಾಲ್ಯೂ ಏನೇನು ಹೇಗಿದೆ ಅನ್ನೋದ್ರ ಬಗ್ಗೆ. ಆದರೆ ಒಂದು ಮೀಡಿಯಮ್ ಆಫ್ ಎಕ್ಸ್ಚೇಂಜ್, ಅದು ಪ್ರೊಡಕ್ಟಿವ್ ಅಸೆಟ್ ಅಲ್ಲ. ಇಂಡೈರೆಕ್ಟಾಗಿ ಹೆಲ್ಪ್ ಮಾಡ್ಬೋದು, ಡೈರೆಕ್ಟಾಗಿ ಹೆಲ್ಪ್ ಆಗೋದಿಲ್ಲ. ಇಬ್ಬರು ಟೇಲರ್ಸ್ ಇದ್ದಾರೆ, ಟೇಲರ್ ಎ, ಟೇಲರ್ ಬಿ ಅಂತ. ಒಬ್ಬ ಟೇಲರ್ ಹತ್ರ 50,000 ರೂಪಾಯಿ ಕ್ಯಾಶ್ ಇದೆ, ಆದರೆ ಸೀವಿಂಗ್ ಮಷೀನೇ ಇಲ್ಲ, ಹೊಲಿಗೆ ಯಂತ್ರನೇ ಇಲ್ಲ. ಅವಾಗ ಅವನು ಟೇಲರ್ ಆದರೂ ಯೂಸ್ ಇಲ್ಲ ಅಲ್ವಾ. ಈ ಕೆನಾಟ್ ಸ್ಟಿಚ್ ಇವನ್ ಒನ್ ಶರ್ಟ್. ಹೌದು, ಮನಿಯಿಂದ ಮಷಿನ್ ತೆಗೆದುಕೊಳ್ಬಹುದು, ಆದರೆ ಅದು ನೆಕ್ಸ್ಟ್ ಸ್ಟೇಜು. ಆದರೆ ಮೊದಲು ಮಷಿನ್ ಬೇಕಲ್ವಾ. ಮನಿ ಇಟ್ಕೊಂಡು ಮಾತ್ರಕ್ಕೆ ಎಲ್ಲ ಆಗಿಬಿಡುತ್ತಾ? ಆಗಲ್ಲ. ಇನ್ನೊಬ್ಬ ಟೇಲರ್ ಬಿ ಇದ್ದಾನೆ, ಅವನ ಹತ್ರ ಒಂದು ಸೀವಿಂಗ್ ಮಷಿನ್ ಇದೆ, ಇವನ್ ವಿತ್ ನೋ ಕ್ಯಾಶ್ ಇಲ್ಲ ಅವನ ಹತ್ರ, ಮಷೀನೇ ಇದೆ, ಬಟ್ ಹೀ ಕ್ಯಾನ್ ಪ್ರೊಡ್ಯೂಸ್ ಶರ್ಟ್ ಆ್ಯಂಡ್ ಅರ್ನ್ ಮನಿ ಅಲ್ವಾ. ಆ ಶರ್ಟ್ ಮಾಡಿ ಅವನು ಮನಿಯನ್ನು ಅರ್ನ್ ಮಾಡಬಹುದು. ಸೊ ಮನಿ ಕಾಂಟ್ ಪ್ರೊಡ್ಯೂಸ್, ಕ್ಯಾಪಿಟಲ್ ಪ್ರೊಡ್ಯೂಸಸ್. ಸೊ ಮನಿ ಇಸ್ ನಾಟ್ ಕ್ಯಾಪಿಟಲ್ ಬಿಕಾಸ್ ಇಟ್ ಡಸ್ ನಾಟ್ ಡೈರೆಕ್ಟ್ಲಿ ಪಾರ್ಟಿಸಿಪೇಟ್ ಇನ್ ಪ್ರೊಡಕ್ಷನ್ನಲ್ಲಿ ಡೈರೆಕ್ಟಾಗಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಕ್ಯಾಪಿಟಲ್ ರೆಫರ್ಸ್ ಟು ರಿಸೋರ್ಸಸ್ ದಟ್ ಇನ್ಕ್ರೀಸಸ್ ಪ್ರೊಡಕ್ಟಿವಿಟಿ,
ವೆರಸ್ ಮನಿ ಈಸ್ ಓನ್ಲಿ ಮೀಡಿಯಮ್ ಆಫ್ ಎಕ್ಸ್ಚೇಂಜ್. ಮನಿ ಅನ್ನೋದು ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಮಾತ್ರ. ಈಗ ನಿಮಗೆ ಪ್ರೊಡಕ್ಷನ್ ಪಾಸಿಬಿಲಿಟಿ ಕರು ಸೂಪರ್ ಈಸಿಯಾಗಿ ನಾವು ನೋಡ್ತಾ ಹೋಗೋಣ. ಏನು ಪ್ರೊಡಕ್ಷನ್ ಪಾಸಿಬಿಲಿಟಿ ಶೋ ಮಾಡುತ್ತೆ ಅಂತಂದರೆ, ಹೊಸದಾಗಿ ಕೇಳಿದರೆ ಫುಲ್ ಫಾರ್ಮ್ ಏನು? ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್, PPC ಅಂತ ಕರೀತಾರೆ. ಆಲ್ರೆಡಿ ನಮ್ಮ ಹತ್ರ ಇರೋ ಸಮಸ್ಯೆಗಳೇನೇನು? ರಿಸೋರ್ಸ್ಗಳು ಲಿಮಿಟೆಡ್ ಅಲ್ವಾ? ರಿಸೋರ್ಸ್ ಯಾವಾಗಲೂ ಲಿಮಿಟೆಡ್ ಆಗಿರುತ್ತೆ. ಈಗ ನಾವೇನಾದರೂ ಪ್ರೊಡ್ಯೂಸ್ ಮಾಡಲಿಕ್ಕೆ ಹೊರಟ್ರೆ ನಮ್ಮ ಹತ್ರ ಇರೋ ಆಯ್ಕೆಗಳು ಏನೇನು? ಚಾಯ್ಸ್ ಇಂಪಾರ್ಟೆಂಟ್, ಸ್ಕ್ಯಾರ್ಸಿಟಿ, ಚಾಯ್ಸು ಅಲ್ವಾ? ಇದೆಲ್ಲ ಇಲ್ಲದ್ರ ಬಗ್ಗೆ ನಾವು ಮಾತನಾಡಿದ್ದೇವೆ ಮೊದಲು. ಬಿಕಾಸ್ ರಿಸೋರ್ಸಸ್ ಆರ್ ಲಿಮಿಟೆಡ್, ಯು ಕ್ಯಾನಾಟ್ ಪ್ರೊಡ್ಯೂಸ್ ಎವ್ರಿಥಿಂಗ್ ಇನ್ ಅನ್ಲಿಮಿಟೆಡ್ ಕ್ವಾಂಟಿಟೀಸ್. ನಿಮಗೂ ಬೇಕಾದಷ್ಟು ಬೇಕಾದ ಥರ ಪ್ರೊಡ್ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ನಿಮ್ಮ ಹತ್ರ ಒಂದು ಸ್ಟಾಲ್ ಇದೆ, ಈಗ ಟೀ ಕಾಫಿ ಸ್ಟಾಲ್ ಇದೆ, ನಿಮ್ಮ ಹತ್ರ ಒಂದು ಇಟ್ಕೊಂಡಿದ್ದೀರಿ ಅಂತ ಇಟ್ಕೊಳ್ಳಿ. ಹೊರಗಡೆ ಒಂದು ಶಾಪನ್ನು ಓಪನ್ ಮಾಡಿದ್ದೀರಿ, ಟೀ ಕಾಫಿ ಸಿಗುತ್ತೆ, ಅಲ್ಲಿ ಟೀ ಕಾಫಿ ಸಿಗುತ್ತದೆ ಬೋರ್ಡ್ ಹಾಕಿದ್ದೀರಿ. ಆದರೆ ನಿಮ್ಮ ಹತ್ರ ಇರೋದು ಲಿಮಿಟೆಡ್ ಮಿಲ್ಕ್, ಲಿಮಿಟೆಡ್ ಶುಗರ್, ಲಿಮಿಟೆಡ್ ಗ್ಯಾಸು, ಲಿಮಿಟೆಡ್ ಟೈಮು. ಎಷ್ಟು ಬೇಕಾದರೂ ಇದನ್ನು ಕೊಡಲಿಕ್ಕಾಗತ್ತಾ? ಎಲ್ಲ ಎಷ್ಟು ಬೇಕಾದರೂ ಮಿಲ್ಕ್ ಇದೆ ನನ್ನ ಹತ್ರ, ಅಥವಾ ಎಷ್ಟು ಶುಗರ್ ಇದೆ, ಗ್ಯಾಸ್ ಇದೆ ಅಂತ ಹೇಳಲಿಕ್ಕಾಗತ್ತಾ? ಇಲ್ಲ. ಇದೆಲ್ಲ ಲಿಮಿಟೆಡ್ ರಿಸೋರ್ಸ್ಗಳು. ಇದನ್ನು ಇಟ್ಕೊಂಡು ಯು ಕ್ಯಾನ್ ಮೇಕ್ ಟೀ ಆ್ಯಂಡ್ ಕಾಫಿ. ನೀವು ಟೀಯನ್ನು ಮಾಡ್ಬೋದು, ಕಾಫಿಯನ್ನು ಮಾಡ್ಬೋದು. ಆದರೆ ರಿಸೋರ್ಸ್ ಲಿಮಿಟೆಡ್ ಆಗಿರೋದ್ರಿಂದ ಇಫ್ ಯು ಮೇಕ್ ಮೋರ್ ಟೀ ಯು ಮಸ್ಟ್ ಮೇಕ್ ಲೆಸ್ ಕಾಫಿ. ಟೀ ಮಾಡಲಿಕ್ಕೆ ಜಾಸ್ತಿ ಟೈಮ್ ಕೊಟ್ಟರೆ, ಜಾಸ್ತಿ ಮಿಲ್ಕು, ಶುಗರು, ಗ್ಯಾಸನ್ನು ಯೂಸ್ ಮಾಡಿದರೆ ಕಾಫಿಗೆ ಅಷ್ಟು ರಿಸೋರ್ಸ್ಗಳು ಸಿಕ್ಕೋದಿಲ್ಲ. ಟೀ ಯೂಸ್ ಜಾಸ್ತಿ ಮಾಡಿದರೆ ಕಾಫಿಗೆ ರಿಸೋರ್ಸ್ಗಳು ಇರೋದಿಲ್ಲ. ಇಫ್ ಯು ಮೇಕ್ ಮೋರ್ ಕಾಫಿ ಯು ಮಸ್ಟ್ ಮೇಕ್ ಲೆಸ್ ಟೀ ಅಲ್ವಾ? ಗೊತ್ತಾಯಿತು ನಿಮಗೆ. ಈಗ ಕಾಫಿಗೆ ಏನಾದರೂ ಜಾಸ್ತಿ ಇನ್ವೆಸ್ಟ್ ಮಾಡಿದರೆ, ಟೈಮನ್ನು, ಗ್ಯಾಸು, ಶುಗರು, ಮಿಲ್ಕನ್ನು ಜಾಸ್ತಿ ಕೊಟ್ಟರೆ ಟೀಗೆ ಕೊಡಲಿಕ್ಕೆ ಇರೋದಿಲ್ಲ. ಸೊ ಈ ಒಂದು ಟ್ರೇಡ್ ಆಫ್, ಆಪರ್ಚುನಿಟಿ ಕಾಸ್ಟ್ ಅಂತ ಹೇಳ್ತೀವಲ್ವಾ, ಒಂದು ಮಾಡಿದರೆ ಇನ್ನೊಂದನ್ನು ಮಾಡಲಿಕ್ಕೆ ಆಗೋದಿಲ್ಲ. ಒಂದು ಮಾಡಬೇಕು ಅಂತಂದರೆ ಇನ್ನೊಂದನ್ನು ಬಿಡಬೇಕು. ಅದರಿಂದಾಗೆ ಆಗೋದು ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್. ಅದನ್ನೇ ಕ್ರಿಯೇಟ್ ಮಾಡುತ್ತೆ. ಈ ಒಂದು ಕರ್ವ್ ಕ್ರಿಯೇಟ್ ಆಗುತ್ತೆ. ಉದಾಹರಣೆಗೆ ನೋಡಿ, ಇದು ನೋಡಿದಾಗ ಗೊತ್ತಾಗುತ್ತೆ. ಇಲ್ಲಿ ನಾನು ಸ್ಟ್ರೇಟ್ ಲೈನ್ ಎಳಿಲಿಕ್ಕಾಗುತ್ತೆ ಅಂತಲ್ಲ, ಆದರೆ ಜಸ್ಟ್ ರಿಪ್ರೆಸೆಂಟೇಷನ್ ಇದು. ಈ ಥರ ಒಂದು ಕರ್ವ್. ಇಲ್ಲಿ ಟೀ ಬಗ್ಗೆ, ಈ ಕಡೆ ಕಾಫಿ, ಇದು ಕಾಫಿ ಅಂತ ಇಟ್ಕೊಳ್ಳಿ, ಇದು ಕಾಫಿ. ಈಗ ಪಾಯಿಂಟ್ ಎದಲ್ಲಿ ನೀವು ಇಲ್ಲಿ ಬರಿತಾನೆ 10, 20, 30, 40, 50. ಈ ಕಡೆ ಸಹ ಹಾಗೆ 10, 20, 30, 40, 50. ಇಲ್ಲಿ ಕಾಣಿಸ್ತೇ ಇದ್ರೂ ಪರವಾಗಿಲ್ಲ. 30, 40, 50 ಈ ಥರ ಇಮ್ಯಾಜಿನ್ ಮಾಡ್ಕೊಳ್ಳಿ. ಮೊದಲು ಕಂಪ್ಲೀಟಾಗಿ ನೀವು ಟೀನೇ ಮಾಡಿದರೆ 50 ಕಪ್ ಟೀ ಮಾಡ್ತೀರಿ. ಆವಾಗ ನಿಮ್ಮ ಹತ್ರ ಕಾಫಿ ಮಾಡಲಿಕ್ಕೆ ರಿಸೋರ್ಸ್ಗಳೇ ಇಲ್ಲ. 50 ಟೀ ಮಾಡಿದ್ರಿ, ಕಾಫಿ 0 ಅಲ್ವಾ? ಟೀ 50 ಆಯಿತು, ಆದರೆ ಕಾಫಿ ಆಗ್ತಾನೇ ಇಲ್ಲ. ಇದು ಮಾತ್ರ ಇದೆ, ಈ ಕಡೆ 0 ಇದೆ. ಇನ್ನು 4 ಟೀ ಮಾಡಿದ್ರಿ. 4 ಟೀ ಒಂದು ವೇಳೆ ಇಲ್ಲಿ ನೋಡಿ, ಟೀ 4 ಟೀ ಮಾಡ್ತೀರಿ. 4 ಟೀ ಮಾಡಿದರೆ ಕಾಫಿಯನ್ನು 10 ಕಪ್ ಮಾಡ್ಬೋದು. 10 ಕಪ್ ಟೀ ಮಾಡಿದರೆ ಉಳಿದಿರೋ ರಿಸೋರ್ಸ್ನಲ್ಲಿ 40 ಕಪ್ ಟೀ ಮಾಡಿದರೆ ಉಳಿದಿರೋ ರಿಸೋರ್ಸ್ನಲ್ಲಿ 10 ಕಪ್ ಕಾಫಿ ಮಾಡ್ಬೋದು. ಬೇಸಿಕ್ ಗೊತ್ತಾಗ್ತಾ ಇದೆಯಾ? ಒಂದು ಜಾಸ್ತಿ ಮಾಡಿದರೆ ಅದನ್ನು ಕಡಿಮೆ ಮಾಡಬೇಕಾಗತ್ತೆ. ಮೊದಲು ಇರೋ 50 ಕಪ್ನಲ್ಲೂ ಟೀನೇ ಮಾಡಿದ್ರಿ, ಕಾಫಿ ಮಾಡಲಿಕ್ಕೆ ಏನೂ ಉಳಿದಿಲ್ಲ. ನೆಕ್ಸ್ಟು 40 ಕಪ್ನಲ್ಲಿ ಏನು ಮಾಡಿದ್ರಿ? ಟೀ ಮಾಡಿದ್ರಿ, ಮತ್ತು 10 ಕಪ್ ಕಾಫಿ ಮಾಡಲಿಕ್ಕೆ ಆಯಿತು. ಹೀಗೆ ನೀವು ಒಂದನ್ನು ಕಡಿಮೆ ಮಾಡಿಸ್ ಹೋದಾಗೆ ಇನ್ನೊಂದು ಜಾಸ್ತಿ ಆಗ್ತಾ ಹೋಗುತ್ತೆ. ಅರ್ಥ ಆಗ್ತಾ ಇದೆಯಾ? ಇವಾಗ ಒಂದು ಕರ್ವ್ ಕ್ರಿಯೇಟ್ ಆಗುತ್ತೆ. ಇನ್ನೊಂದು ಕಡೆ ಈಗ ಟೀ ಸ್ವಲ್ಪ ಕಡಿಮೆ ಮಾಡ್ತೀರಿ, ಕಾಫಿ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಟೀ ಕಡಿಮೆ ಮಾಡ್ತೀರಿ, ಕಾಫಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸಿಂಪಲ್ ಆಗಿ ಇಷ್ಟು. ಅಂತಂದರೆ ಬೇರೆ ಬೇರೆ ಡೀಟೇಲ್ಸ್ ಎಲ್ಲ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಆದರೆ ಒಂದು ನಿಮಗೆ ಬೇಸಿಕ್ ಗೊತ್ತಿರಬೇಕಾಗಿರೋದೇನು, 2 ಆಯ್ಕೆಗಳಿದೆ ಅಂತಂದರೆ ಒಂದು ಆಯ್ಕೆನ ಜಾಸ್ತಿ ಯೂಸ್ ಮಾಡಿದರೆ ಇನ್ನೊಂದು ಆಯ್ಕೆ ಕಡಿಮೆ ಯೂಸ್ ಮಾಡಬೇಕಾಗತ್ತೆ. ಸಂಪೂರ್ಣವಾಗಿ ಒಂದೇ ಆಯ್ಕೆನ ಯೂಸ್ ಮಾಡ್ತೀರಿ ಅಂತಂದರೆ ಇನ್ನೊಂದು ಆಯ್ಕೆನ ಕಂಪ್ಲೀಟಾಗಿ ಬಿಡಬೇಕಾಗತ್ತೆ. ಇಫ್ ಯು ಯೂಸ್ ಆಲ್ ರಿಸೋರ್ಸಸ್ ಫಾರ್ ಟೀ, 50 ಕಪ್ಸ್ ಫಾರ್ ಟೀ, 0 ಕಾಫಿ. ಕಂಪ್ಲೀಟ್ ಎಲ್ಲ ರಿಸೋರ್ಸನ್ನು ಟೀಗೆ ಯೂಸ್ ಮಾಡಿಬಿಟ್ರೆ ಕಾಫಿ ಮಾಡಲಿಕ್ಕೆ ಆಗೋದಿಲ್ಲ. ಇಫ್ ಯು ಯೂಸ್ ಆಲ್ ರಿಸೋರ್ಸಸ್ ಫಾರ್ ಕಾಫಿ, ಅದಕ್ಕೆ ಎಷ್ಟು ಬೇಕು ಅಷ್ಟನ್ನು ಕ್ರಿಯೇಟ್ ಮಾಡ್ತೀರಿ, ಟೀ ಮಾಡಲಿಕ್ಕೆ ಆಗೋದಿಲ್ಲ. ಮಿಡ್ಲಲ್ಲಿ ಕೆಲವೊಂದು ಪಾಯಿಂಟ್ಗಳಿರುತ್ತೆ ನೋಡಿ. ಇಲ್ಲಿ ಬಂದರೆ ಕಂಪ್ಲೀಟ್ ಕಾಫಿ ಮಾತ್ರ ಮಾಡಲಿಕ್ಕಾಗೋದು, ಇಲ್ಲಿ ಬಂದರೆ ಕಂಪ್ಲೀಟ್ ಟೀ ಮಾತ್ರ ಮಾಡಲಿಕ್ಕಾಗೋದು.
ಮಿಡ್ಲಲ್ಲಿ ಕೆಲವೊಂದು ಪಾಯಿಂಟ್ಗಳಿರ್ತಾವಲ್ವ, ಈ ಪಾಯಿಂಟ್ಗಳು ಇದು ಒಂಥರ ಹೇಗೆ ಡಿಫ್ರೆಂಟ್ ಕಾಂಬಿನೇಷನ್ನು. ಕಾಫಿನೂ ಸ್ವಲ್ಪ ಮಾಡ್ತೀರಿ, ಟೀನೂ ಸ್ವಲ್ಪ ಮಾಡ್ತೀರಿ, ಕಾಫಿ ಟೀ ಸ್ವಲ್ಪ ಸ್ವಲ್ಪ ಮಾಡ್ತಾ ಹೋಗ್ತೀರಿ. ಸೊ ಡಿಫ್ರೆಂಟ್ ಕಾಂಬಿನೇಷನ್ಸ್ ಆಫ್ ಬೋತ್ ಟೀ ಆ್ಯಂಡ್ ಕಾಫಿ ಬೇಸ್ಡ್ ಆನ್ ಹೌ ಯು ಡಿವೈಡ್ ರಿಸೋರ್ಸಸ್. ಇರೋ ರಿಸೋರ್ಸ್ಗಳನ್ನ ಹೇಗೆ ಡಿವೈಡ್ ಮಾಡ್ಕೊಳ್ತೀರಿ ಅನ್ನೋದ್ರ ಮೇಲೆ ಡಿಫ್ರೆಂಟ್ ಪಾಸಿಬಿಲಿಟಿಗಳಿರುತ್ತೆ. ಎ ಬಿ ಸಿ ಡಿ ಅಂತ ಒಂದು ಬರುತ್ತೆ ಇಲ್ಲಿ ನಾವು ಅದನ್ನು ಎ ಬಿ ಸಿ ಡಿ ಇ ಅಂತ ಕನ್ಸಿಡರ್ ಮಾಡಿದರೆ, ಈ ಕರ್ವ್ ಆ ಒಂದು ಪಾಯಿಂಟ್ಗಳನ್ನು ಜಾಯಿನ್ ಮಾಡೋ ಒಂದು ಕರ್ವ್ ಇದೆಯಲ್ವಾ, ಇದಕ್ಕೆ ನಾವು ಹೇಳೋದು ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್ ಅಂತ, ಅಥವಾ ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಂಟಿಯರ್ ಅಂತ ಕರೀತಾರೆ. ಏನು ಹೇಳ್ತಾ ಇದೆ ಅಂತಂದರೆ ಇಲ್ಲಿ ಮ್ಯಾಕ್ಸಿಮಮ್ ಪಾಸಿಬಲ್ ಕಾಂಬಿನೇಷನ್ ಇರೋ ರಿಸೋರ್ಸ್ಗಳನ್ನು ಯೂಸ್ ಮಾಡಿಕೊಂಡು ಮ್ಯಾಕ್ಸಿಮಮ್ ಎಷ್ಟು ಔಟ್ಪುಟ್ ತೆಗಿಬೋದು, ನಾವು ಎಷ್ಟು ಔಟ್ಪುಟ್ ಪಡ್ಕೋಬಹುದು. ಕರ್ವ್ ಬಂದಿದೆ, ಒಂದು ಕರ್ವ್ ಇದೆ, ಇಲ್ಲಿದ್ರೆ ಒಂದು ರಿಸೋರ್ಸ್ ಕಂಪ್ಲೀಟಾಗಿ ಯೂಸ್ ಆಗ್ತಾ ಇದೆ, ಇಲ್ಲಿದ್ರೆ ಇನ್ನೊಂದು ರಿಸೋರ್ಸ್ ಯೂಸ್ ಆಗಿ ಅದಕ್ಕೆ ಎಲ್ಲ ಔಟ್ಪುಟ್ ಬರ್ತಾ ಇದೆ. ಇದರ ಮೇಲ್ಗಡೆ ಇರೋ ಪಾಯಿಂಟ್ ಇದೆಯಲ್ವಾ, ಈ ಕರ್ವಿನ ಮೇಲ್ಗಡೆ ಇರೋ ಪಾಯಿಂಟ್ಸ್ ಆನ್ ದಿ ಕರ್ವ್, ಇದೆಲ್ಲ ಏನು ಎಫಿಷಿಯೆಂಟ್. ಈ ಪಾಯಿಂಟ್ ಏನು ಹೇಳುತ್ತೆ, ಎಫಿಷಿಯನ್ಸಿ ಹೇಳುತ್ತೆ. ಅಂತಂದರೆ ರಿಸೋರ್ಸ್ಗಳನ್ನು ಚೆನ್ನಾಗಿ ಯೂಸ್ ಮಾಡ್ತಾ ಇದ್ದೀರಿ ಅಂತ. ಅದೇ ಒಂದು ವೇಳೆ ಪಾಯಿಂಟ್ ಒಳಗಡೆ ಇದ್ದರೆ ಅದು ಇನ್ಎಫಿಷಿಯೆಂಟ್. ಅರ್ಥ ಆಗ್ತಾ ಇದೆಯಾ? ಇನ್ಎಫಿಷಿಯೆಂಟ್ ಅಂದರೆ ಯಾವ ಥರ, ಇಲ್ಲಿ ಮಿಲ್ಕನ್ನು ಸ್ವಲ್ಪ ವೇಸ್ಟ್ ಮಾಡಿಬಿಟ್ರಿ, ಗ್ಯಾಸನ್ನು ಯೂಸ್ ಮಾಡ್ತಾ ಇಲ್ಲ ಕರೆಕ್ಟಾಗಿ, ವರ್ಕರ್ಗಳೆಲ್ಲ ಹೊರಗಡೆ ಕೂತ್ಕೊಂಡಿದ್ದಾರೆ ಅಂತಂದರೆ ರಿಸೋರ್ಸ್ಗಳನ್ನು ಚೆನ್ನಾಗಿ ಯೂಸ್ ಮಾಡ್ಕೊಳ್ದೇ ಇದ್ದರೆ ಆವಾಗ ಪಾಯಿಂಟ್ಗಳು ಒಳಗಡೆ ಬರುತ್ತೆ. ಸಮ್ ಮಿಲ್ಕ್ ವೇಸ್ಟ್ ಆಗೋದು, ಗ್ಯಾಸ್ ಫುಲ್ಲಿ ಯೂಸ್ ಆಗದೆ ಇರೋದು, ವರ್ಕರ್ ಎಲ್ಲ ಚೆನ್ನಾಗಿ ವರ್ಕ್ ಮಾಡದೇ ಇರೋದು, ಆವಾಗ ರಿಸೋರ್ಸ್ಗಳು ಇದ್ದರೂ ಕಾಫಿನೂ 20 ಆಗೋದು, ಅಥವಾ ಟೀನೂ 20 ಆಗೋದು, ಕಾಫಿನೂ 5 ಆಗೋದು, ಅಂದ್ಕೊಂಡಷ್ಟು ಮಾಡ್ಲಿಕ್ಕೆ ಆಗೋದಿಲ್ಲ. ಔಟ್ಸೈಡ್ ಇರುತ್ತೆ ಕೆಲವೊಂದು. ಔಟ್ಸೈಡ್ ಪಾಯಿಂಟ್ ಏನು ಹೇಳುತ್ತೆ ಅಂತಂದರೆ ಇಂಪಾಸಿಬಲ್ ಅಲ್ವಾ, ಇಷ್ಟನ್ನು ಮಾಡಲಿಕ್ಕೆ ಆಗೋದಿಲ್ಲ. 50 ಕಪ್ ಟೀ ಮತ್ತು 0 ಕಾಫಿ ಮಾಡಬಹುದು, ಇನ್ನು 40 ಈ ಕಡೆ ಒಂದು 10 ಮಾಡಬಹುದು. ಆದರೆ ಎರಡನ್ನೂ ನಾನು 50-50 ಮಾಡ್ತೇನೆ ಅಂತ ಹೋದ್ರಾಗುತ್ತಾ? ಇಲ್ಲ. 60 ಟೀ 30 ಕಾಫಿ ಆಗೋದಿಲ್ಲ. ಯಾಕೆ ಹೇಳಿ? ನಿಮ್ಮ ಹತ್ರ ಅಷ್ಟು ಮಿಲ್ಕು, ಶುಗರು, ರಿಸೋರ್ಸ್ಗಳೇ ಇಲ್ಲ. ಅದು ಯಾವಾಗ ಸಾಧ್ಯ ಆಗುತ್ತೆ ಅಷ್ಟು ಮಾಡಲಿಕ್ಕೆ? ಜಾಸ್ತಿ ವರ್ಕರ್ಗಳನ್ನು ಹೈರ್ ಮಾಡಬೇಕು ನೀವು, ಅಥವಾ ಒಂದು ದೊಡ್ಡ ಸ್ಟವ್ ತೊಗೋಬೇಕು, ಟೆಕ್ನಾಲಜಿ ಇಂಪ್ರೂವ್ ಮಾಡ್ಕೋಬೇಕು. ಹಾಗಾದಾಗ ಮಾತ್ರ ನಿಮ್ಮ ಔಟ್ಪುಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಮುಖ್ಯವಾಗಿ ಇಲ್ಲಿ ಬರೋ ಕಾನ್ಸೆಪ್ಟು ಆಪರ್ಚುನಿಟಿ ಕಾಸ್ಟ್. ಒಂದು ಮಾಡ್ತೀರಿ ಅಂತಂದರೆ ಇನ್ನೊಂದನ್ನು ಬಿಡಬೇಕು. ಎರಡನ್ನೂ ಮಾಡಬೇಕು ಅಂತಂದರೆ ರಿಸೋರ್ಸ್ಗಳು ಜಾಸ್ತಿ ಆಗ್ತಾ ಹೋಗಬೇಕು. ವರ್ಕರ್ಸ್ಗಳಾಗಿರ್ಬಹುದು, ಸ್ಟವ್ ಆಗಿರಬಹುದು, ಇಲ್ಲಿ ಟೆಕ್ನಾಲಜಿ ಆಗಿರಬಹುದು, ಎಲ್ಲ ಜಾಸ್ತಿ ಇದ್ದಾಗ ನೀವು ಔಟ್ಪುಟ್ಟನ್ನು ಹೆಚ್ಚಿಸಬಹುದು. ಇಫ್ ಯು ಇನ್ಕ್ರೀಸ್ ಕಾಫಿ ಫ್ರಮ್ 20 to 30 cups, ಯು ಮಸ್ಟ್ ರೆಡ್ಯೂಸ್ ಟೀ ಫ್ರಮ್ 25 to 10 cups. ಹಾಗಾಗಿ ಅಲ್ಲಿ ಆಪರ್ಚುನಿಟಿ ಕಾಸ್ಟ್ ಬಂತು ನೋಡಿ. 15 cups ಆಫ್ ಟೀ, 15 ಕಪ್ ಟೀಯನ್ನು ಕಳ್ಕೊಂಡ್ಬಿಟ್ರಿ. ಸೊ ಆ ಪಿ ಪಿ ಸಿ ಅನ್ನೋದು ಏನಾಗ್ತಾ ಇದೆ ಅನ್ನೋದನ್ನು ತೋರಿಸುವಂಥ ಒಂದು ಕರ್ವ್ ಅಷ್ಟೇ ಅದು. ಸಮ್ಮರಿಯಲ್ಲಿ ಇನ್ನೊಂದು ಸರಿ ಹೇಳ್ತೇನೆ ಬೇಕಿದ್ರೆ. ಪಿ ಪಿ ಸಿಲಿ ಏನು ಗೊತ್ತಾಗ್ತಾ ಇದೆ, ಏನನ್ನು ಚೂಸ್ ಮಾಡ್ತಾ ಇದ್ದೀರಿ. ಇಲ್ಲಿದ್ದರೆ ಟೀ ಚೂಸ್ ಮಾಡಿದ್ರಿ, ಮತ್ತು ನಿಮ್ಮ ಹತ್ರ ಸ್ಕ್ಯಾರ್ಸಿಟಿ ಯಾವುದಿದೆ ಅಲ್ವಾ, ನಿಮ್ಮ ಹತ್ರ ಏನೇನು ರಿಸೋರ್ಸ್ಗಳಿದೆ ಏನು ಇಲ್ಲ, ಅದ್ರ ಜೊತೆ ಆಪರ್ಚುನಿಟಿ ಕಾಸ್ಟ್. ಇಲ್ಲಿ ಟೀ ಚೂಸ್ ಮಾಡಿದರೆ ಯಾವುದು ನಿಮ್ಗೆ ಬರ್ತಾ ಇಲ್ಲ, ಕಾಫಿ ಮಾಡಲಿಕ್ಕೆ ಆಗ್ತಾ ಇಲ್ಲ. ಸೊ ಮೇಕಿಂಗ್ ಮೋರ್ ಆಫ್ ಒನ್ ಥಿಂಗ್ ಮೀನ್ಸ್ ಲೆಸ್ ಆಫ್ ಅನದರ್. ಒಂದು ಥಿಂಗನ್ನು ಜಾಸ್ತಿ ಮಾಡ್ತಾ ಹೋದರೆ ಇನ್ನೊಂದನ್ನು ಕಡಿಮೆ ಮಾಡಬೇಕಾಗತ್ತೆ. ಸೊ ಕರ್ವ್ ಶೋಸ್ ದಿ ಮ್ಯಾಕ್ಸಿಮಮ್ ಪಾಸಿಬಲ್ ಪ್ರೊಡಕ್ಷನ್. ಇರುವಂಥ ರಿಸೋರ್ಸ್ಗಳಲ್ಲಿ ಜಾಸ್ತಿ ಮ್ಯಾಕ್ಸಿಮಮ್ ಎಷ್ಟು ಪ್ರೊಡಕ್ಷನ್ ಮಾಡ್ಬೋದು ಅನ್ನೋದನ್ನು ತೋರಿಸೋದೆ ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್. ಕರ್ವ್ಗಳ ಮೇಲೆ ಇರುವಂಥ ಪಾಯಿಂಟು ಎಫಿಷಿಯೆಂಟ್ ಅಂತ ಹೇಳುತ್ತೆ, ಒಳಗಡೆ ಇದ್ದರೆ ಇನ್ಎಫಿಷಿಯೆಂಟು, ರಿಸೋರ್ಸ್ ವೇಸ್ಟೇಜ್ ಆಗ್ತಾ ಇದೆ. ಔಟ್ಸೈಡ್ ಇರೋ ಪಾಯಿಂಟು ಇಂಪಾಸಿಬಲ್ಲು. ಇಂಪಾಸಿಬಲನ್ನು ಪಾಸಿಬಲ್ ಮಾಡಬೇಕು ಅಂತಂದರೆ ಜಾಸ್ತಿ ವರ್ಕರ್ಗಳನ್ನು ಹೈರ್ ಮಾಡೋದು, ಆ ಥರ. ಸೊ ಪಿ ಪಿ ಸಿ ಶೋಸ್ ಆಲ್ ಪಾಸಿಬಲ್ ಕಾಂಬಿನೇಷನ್ ಆಫ್ ಟೂ ಗುಡ್ಸ್ ಪ್ರೊಡ್ಯೂಸ್ಡ್ ಯೂಸಿಂಗ್ ಫಿಕ್ಸ್ಡ್ ರಿಸೋರ್ಸಸ್ ಆ್ಯಂಡ್ ಟೆಕ್ನಾಲಜಿ. ಏನು ಡೆಮಾನ್ಸ್ಟ್ರೇಟ್ ಮಾಡುತ್ತೆ? ಸ್ಕ್ಯಾರ್ಸಿಟಿ, ಚಾಯ್ಸ್ ಮತ್ತು ಆಪರ್ಚುನಿಟಿ ಕಾಸ್ಟ್. ಇಷ್ಟನ್ನು ಡೆಮಾನ್ಸ್ಟ್ರೇಟ್ ಮಾಡೋದು ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್. ಹೆಸರಲ್ಲೇ ಇದೆಯಲ್ವಾ, ಪ್ರೊಡಕ್ಷನ್ ಎಷ್ಟು ಪಾಸಿಬಲ್ ಇದೆ. ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್. ಇನ್ಎಫಿಷಿಯನ್ಸಿ, ಇಲ್ಲಿರೋದು ಎಫಿಷಿಯೆಂಟು, ಹೊರಗಡೆ ಇರೋದು ಇಂಪಾಸಿಬಲ್. ಇಷ್ಟನ್ನು ಜಸ್ಟ್ ತಿಳ್ಕೊಳ್ಳಿ. ಒಂದನ್ನು ಚೂಸ್ ಮಾಡಬೇಕಾದ್ರೆ ಇನ್ನೊಂದನ್ನು ಬಿಡಬೇಕಾಗತ್ತೆ. ಎರಡನ್ನು ಚೂಸ್ ಮಾಡೋದು ಯಾವಾಗ ಸಾಧ್ಯ ಆಗುತ್ತೆ ಅನ್ನೋದು ಈ ಗ್ರಾಫ್ನ ಮೇಲುಗಡೆ ಇರೋ ಪಾಯಿಂಟ್ಗಳು.
ಎಕ್ಸ್ಟ್ರೀಮ್ ಪಾಯಿಂಟ್ ಆದರೆ ಒಂದು ಮಾತ್ರ, ಇಲ್ಲಿ ಸಹ ಒಂದು ಎಕ್ಸ್ಟ್ರೀಮ್ ಪಾಯಿಂಟ್ ಇದೆ, ಇದು ಮಾತ್ರ ಮಾಡಲಿಕ್ಕಾಗೋದು, ಇಲ್ಲಿದ್ದರೆ ಇದು ಮಾತ್ರ ಮಾಡಲಿಕ್ಕಾಗೋದು. ಹಾಗೆ ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್ ಸಿಂಪಲ್ ಆದ ಕಾನ್ಸೆಪ್ಟು ನೆಕ್ಸ್ಟ್ ಕ್ಲಾಸಲ್ಲೂ ಬೇಕಾದರೆ ಇನ್ನೊಂದು ಸಾರಿ ಹೇಳ್ತೇನೆ, ಇಲ್ಲಿ ಇನ್ನೊಂದು ಸಾರಿ ನೋಡ್ತಾ ಹೋಗೋಣ. ಇದಕ್ಕೆ ಇನ್ನೂ ಸ್ವಲ್ಪ ಎಕ್ಸ್ಪ್ಲನೇಷನ್ ಇದೆ, ಚಾಯ್ಸು ಅದಕ್ಕೆ ಸಂಬಂಧಪಟ್ಟ ಹಾಗೆ. ಜಸ್ಟ್ ಒಂದು ಬೇಸಿಕ್ ಇಂಟ್ರೊಡಕ್ಷನ್ ಅಷ್ಟೇ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನೋಟ್ಸು ಮತ್ತು ಕ್ವಶನ್ಗಳನ್ನು ಮುಂದಿನ ವೀಡಿಯೋದಲ್ಲಿ ಕೊಡ್ತೇನೆ. ಥ್ಯಾಂಕ್ ಯು ಸೋ ಮಚ್.